ಎರಡು ತಂಡಗಳಿಗೆ ಮೊದಲೇ ಕರೆ. ಅಂಕಣ 1ರಲ್ಲಿ ತುಮಕೂರು ವಿರುದ್ಧ ಮಂಡ್ಯ, ಅಂಕಣ 3ರಲ್ಲಿ ಕೋಲಾರ ವಿರುದ್ಧ ಬೆಂಗಳೂರು. ಹಾರ್ಬರ್ 4 ತಂಡಗಳು ಬೇಗ ರೆಡಿ ಆಗಬೇಕು. ಈ ಪಂದ್ಯ ಮುಗಿದ ತಕ್ಷಣ ಬೇಗ ಬರಬೇಕು. ನೋಡಿ, ಇಲ್ಲಿ ಗ್ರೌಂಡ್ ಮಧ್ಯಭಾಗದಲ್ಲಿ ಯಾಕೆ ನಿಂತ್ಕೊಂಡಿದ್ರೆ ಎಲ್ರು? ದಯವಿಟ್ಟು ಇಲ್ಲಿ ಯಾರು ನಿಂತ್ಕೊಳ್ಬೇಡಿ ಅಣ್ಣ. ಇಲ್ಲಿ ಯಾರು ಯಾಕೆ ನಿಂತ್ಕೊಂಡಿದ್ರಿ ನೀವು? ನಿಮ್ ಸೆಲೆಕ್ಷನ್ ಆಮೇಲೆ ಇರೋದು. ದಯವಿಟ್ಟು ಬನ್ನಿ, ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಹಾಕಿದ್ರೆ ಅಂಕಣ 1ಕ್ಕೆ ನಂದೀಶ್ ಅವ್ರು ನೋಡಿ ಒಂದು ನೀರಿನ ಕ್ಯಾನ್ ಅಂತ ತೆಗೆದುಕೊಂಡು ಬನ್ನಿ ಬೇಗ. 3 ಜನ ಮಾಡೋ ಕೆಲಸ ಅವನು ಒಬ್ಬನೇ ಕಬಡ್ಡಿಗೋಸ್ಕರ ಶ್ರಮಿಸ್ತಾ ಇದ್ದಾನೆ ನಂದೀಶ. ಬೋನಸ್ ಅಂಕದ ಸೇರ್ಪಡಾಗ್ತಾ ಇದೆ ಚಾಮರಾಜನಗರ ತಂಡಕ್ಕೆ. ದಾಳಿಯಲ್ಲಿ ಮುದ್ದಡ ಕಾಶಿ, ಗದಗ ತಂಡದ ಜೆರ್ಸಿ ನಂಬರ್ 12 ರಾಜ್ಕರ. ಬಾಲಕರ ವಿಭಾಗದ ಪಂದ್ಯದಲ್ಲಿ ಈಗಾಗಲೇ ಚಿಕ್ಕಮಗಳೂರು ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಎರಡು ತಂಡದ ನಾಯಕರ ಮಾಡವನ್ನು ಕರ್ತೀನಿ. ಹಾಸನ್ ಹಾಗೂ ವಿಜಯಪುರ ಎರಡು ತಂಡದ ನಾಯಕರ ಮಾಡವನ್ನು ಕರ್ತೀನಿ. ಅಂಕಣ 2ಕ್ಕೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ 2ರಲ್ಲಿ ಹಾಸನ್ ವಿರುದ್ಧ ವಿಜಯಪುರ. ಶಿವರುದ್ರ ಅವರು ಎಲ್ಲಿದ್ದು ಪ್ರಚಾರಕರುಗಳು ಬನ್ನಿ. ಅಂಕಣ 2ರಲ್ಲಿ ಹಾಸನ ವಿರುದ್ಧ ವಿಜಯಪುರ. ಈ ಪಂದ್ಯಕ್ಕೆ ರೆಫ್ರಿ ವೇಣುಗೋಪಾಲ್, ಅಂಪೈರ್ ಮೋಹನ್, ಸುದೀಪ್, ಸ್ಕೋರರ್ ಜಯೇಂದ್ರ, ಅಸಿಸ್ಟೆಂಟ್ ಸ್ಕೋರರ್ ಶ್ರೀನಿವಾಸ್, ಪ್ರಕಾಶ್, ಡೋಣೈ ಮಾಧವ್, ಶಿವಣ್ಣ, ಅಸಿಸ್ಟೆಂಟ್ ಸ್ಕೋರರ್ ಶಿವಣ್ಣ, ಪ್ರಕಾಶ್, ಮಾಧವ್. ಉತ್ತಮವಾದಂತಹ ಒಂದು ಟ್ಯಾಕಲ್ ಗದಗ ತಂಡದ ಆಟಗಾರರಿಂದ. 7-4 ಇನ್ ಫೇವರ್ ಆಫ್ ಗದಗ. 7-4 ಗದಗ ತಂಡದ ಪರವಾಗಿ ಸುಗುಡಿಕಲಾಗಿರುವಂತ ಸಂದರ್ಭ. ಈ ಬಾರಿ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗುವ ಪ್ರಯತ್ನ. ಕಾದೋಣ, ಅದ್ಭುತವಾದಂತಹ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್ ಅನ್ನ ಇಲ್ಲಿ ಸಾಧಿಸಿಕೊಳ್ತಾ ಇದ್ದಾರೆ ಚಾಮರಾಜನಗರ. ಹಾಗೂ ಒಬ್ಬ ಡಿಫೆಂಡರ್ ಇಲ್ಲಿ ಅಂಕಣದ ಹೊರಗಡೆ ಹೋಗಿರೋದ್ರಿಂದ ಇಲ್ಲಿ ಗದಗ ತಂಡಕ್ಕೂ ಸಹ 1 ಅಂಕದ ಸೇರ್ಪಡಾಗ್ತಾ ಇದೆ. ನೋಡಿ, ಬಾಲಕಿಯರ ಪಂದ್ಯಕ್ಕಾಗಿ ಈಗಾಗಲೇ ಅಂತಿಮ ಕರೆ ನೀಡಲಾಗಿದೆ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಚಾಮರಾಜನಗರದ ಜೆರ್ಸಿ ನಂಬರ್ 14 ಆಟಗಾರ ಒಂದು ಎಂಟಿ ನಾಡೊಂದಿಗೆ ವಾಪಸ್ ಆದರು. ಮಂಡ್ಯ ಹಾಗೂ ಶಿವಮೊಗ್ಗ ಬಾಲಕಿಯರ ತಂಡದ ಅಧಿಕಾರಿಗಳು ದಯಮಾಡಿ ತಮ್ಮ ಆಟಗಾರ್ತಿನ ಅಂಕಣ ಕರ್ತಾರೆ. ಮಂಡ್ಯ ಹಾಗೂ ಶಿವಮೊಗ್ಗ ಅಂಕಣ 3ರಲ್ಲಿ ಬಾಲಕರ ವಿಭಾಗದ ಪಂದ್ಯ ದಕ್ಷಿಣ ಕನ್ನಡ ವಿರುದ್ಧ ಕೊಪ್ಪಳ. ಸ್ಕೋರ್ ವಿವರ ಕ್ಯಾಪ್ಟನ್ ಲಾಸ್ಟ್ 5 minutes to go in court ನಂಬರ್ 3. 25-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪರವಾಗಿ.
ಬಾಲಕಿಯರ ಪಂದ್ಯ ಕಣ 4ರಲ್ಲಿ ಮಂಡ್ಯ ವಿರುದ್ಧ ಶಿವಮೊಗ್ಗ. ಬೇಗನೆ ಬರಬೇಕು, ಕರ್ನಾಟಕ ಶಿವಮೊಗ್ಗ ಕೊಟ್ಟಾಗಿದೆ. ಬೇಗನೆ ಏನಿಲ್ಲ, ಆರಾಮಾಗಿ ಬರ್ರಿ. ನೋಡಿ ಮತ್ತೆ ತಂಡ ಬಂದಿದೆ. ಬೇಗನೆ ವಿಜಯಪುರ ಬೇಗ ಬರಬೇಕು. ವಿಜಯಪುರ ಹಾಸನ ತಂಡ ಅಂಕಣ 2ರಲ್ಲಿ ಪ್ರವೇಶ ಮಾಡಿದೆ. ವಿಜಯಪುರದ ಬೇಗ ಬರಬೇಕು. ಬಾಲಕಿಯರ ವಿಭಾಗದ ಪಂದ್ಯ ಮಂಡ್ಯ ವಿರುದ್ಧ ಶಿವಮೊಗ್ಗ. ಆತಿಥೇಯ ಮಂಡ್ಯ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಗೆದ್ದರೆ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ದಕ್ಷಿಣ ಕನ್ನಡ ವಿರುದ್ಧ ಕೊಪ್ಪಳ ತಂಡಗಳ ನಡುವೆ ಈಗಾಗಲೇ ಅಂಕಣ 3ರಲ್ಲಿ ಪಂದ್ಯ ನಡೀತಾ ಇದೆ. ಅಂಕಣ 1ರಲ್ಲಿ ಬಾಲಕರ ವಿಭಾಗದ ಪಂದ್ಯ ಹಾಸನ ವಿರುದ್ಧ ಬಾಗಲಕೋಟೆ. ಸರ್ ವಿಜಯಪುರ ಕ್ಯಾಪ್ಟನ್, ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ವಿಜಯಪುರ ಕ್ಯಾಪ್ಟನ್ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಿ. ಗದಗ ವಿರುದ್ಧ ಚಾಮರಾಜನಗರ ಅಂಕಣ 1ರಲ್ಲಿ
ಗದಗ್ ವರ್ಸಸ್ ಚಾಮರಾಜನಗರ ಹಾಫ್ ಟೈಮ್ ಸ್ಕೋರ್ 16-10 ಇನ್ ಫೇವರ್ ಆಫ್ ಗದಗ. ಇಂದು ಭಾನುವಾರ ಆದ್ರೂ ಸಹ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ರಜೆ ಇದ್ರು, ಬಂದು ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧ ಶಿವಮೊಗ್ಗ ತಂಡಗಳ ನಡುವೆ ಈಗಾಗಲೇ 16-10. ಗದಗ್ ವರ್ಸಸ್ ಚಾಮರಾಜನಗರ ಹಾಫ್ ಟೈಮ್ ಸ್ಕೋರ್ 16-10 ಇನ್ ಫೇವರ್ ಆಫ್ ಗದಗ್. ಸಕ್ಕರೆ ನಾಡು ಮಂಡ್ಯದ ಬಾಲಕಿಯರು ಎದುರಿಸ್ತಾ ಇದ್ದಾರೆ ಮಲೆನಾಡಿನ ಶಿವಮೊಗ್ಗ. ಈ ಬಾರಿ ಈಚ್ 1 ಪಾಯಿಂಟ್ ಹಂಸಿತಾ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗದ ಬಾಲಕಿಯರು. ಮಂಡ್ಯದ ಬಾಲಕಿಯರು ಲೈವ್ ಮಾಡಬೇಕು, ಅದಕ್ಕೆ ಬೇಗ ಈ ಕಡೆ ಮ್ಯಾಚ್. ಗ್ರೌಂಡ್ ನಂಬರ್ 4 ಲೈವ್ ಅವರ ಗಮನಕ್ಕೆ ನೋಡಿ. ದಯವಿಟ್ಟು ಕ್ಯಾಮ್ರಾವನ್ನು ದಯವಿಟ್ಟು ಗ್ರೌಂಡ್ ನಂಬರ್ 4 ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಮಗ ಶಿವ ಅವರೇ, ಮಂಡ್ಯ ಮ್ಯಾಚ್ ಲೈವ್ ಟೆಲಿಕಾಸ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ರೆ ಆದಷ್ಟು ಬೇಗ. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಜರ್ಸಿ ನಂಬರ್ 6 ಉತ್ತಮವಾದಂತಹ ಒಂದು ದಾಳಿ. ಎತ್ತರದ ನಿಲುವಿನ ಆಟಗಾರ್ತಿ. ಈ ಭಾರಿ ದಾಳಿಯಲ್ಲಿ ಹಂಸಿತಾ ಸ್ಥಳೀಯ ಗಾಂಧಾಳಿನ ಹೆಮ್ಮೆ ಪ್ರತಿಭೆ. ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ್ತಿ. ಎಸ್ 5-4 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಎರಡು ತಂಡಕ್ಕೆ ಇದು ಮಾಡು ಇಲ್ಲವೇ ಮಳೆ ಪಂದ್ಯ. ಗೆದ್ದರೆ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ, ಇಲ್ಲ ಅಂದ್ರೆ ಈ ಪಂದ್ಯದಿಂದ ನಿರ್ಗಮಿಸಬೇಕಾಗುತ್ತೆ ಮಂಡ್ಯ ಮತ್ತು ಶಿವಮೊಗ್ಗ. ಮತದಾಳಿಯಲ್ಲಿ ಹಂಸಿತಾ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ. ಚೆಕ್. ಪ್ಲೇಯರ್ಸ್ಗೆ ಚೇರ್ ಕೊಡ್ರೆ ಔಟ್ ಆಗಿರೋ ಕುತ್ಕೊಳ್ಳೋದಕ್ಕೆ. ಗ್ರೌಂಡ್ ಮಧ್ಯಭಾಗದಲ್ಲಿ ಚೇರ್ ಹಾಕ್ಸಿರೋದೇ ತಪ್ಪಾಗಿದೆ. ಉತ್ತಮವಾದಂತಹ ದಾಳಿ ಶಿವಮೊಗ್ಗ ತಂಡದ ಪ್ರಮುಖ ದಾಳಿಗಾರ್ತಿ ಜರ್ಸಿ ನಂಬರ್ 6. ಮಂಡ್ಯದ ಹಂಸಿತಾ ಗಾಂಧಾಳಿನ ಹೆಮ್ಮೆಯ ಪ್ರತಿಭೆ. ರೈಟ್ ರೈಡರ್. ಶಿವಮೊಗ್ಗದ ಅಮೂಲ್ಯ ಅವರಿಂದ ಅತ್ಯುತ್ತಮವಾದಂತಹ ದಾಳಿಯಲ್ಲಿ ಕಾಣಬಹುದು. 7 ಈಚ್ 7-7 ಸಮಬಲ ಹೋರಾಟದಲ್ಲಿ ಪಂದ್ಯ ಅಂಕಣ 4ರಲ್ಲಿ
ಬಾಲಕರ ವಿಭಾಗದ ಒಂದು ಹೈ ವೋಲ್ಟೇಜ್ ಪಂದ್ಯ ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಬೋನಸ್ ಅಂಕದ ಸೇರ್ಪಡೆಯಾಗ್ತದೆ ಮಂಡ್ಯ ತಂಡಕ್ಕೆ 8-7. ಮಂಡ್ಯ ತಂಡದ ಪರವಾಗಿ ಈ ಬಾರಿ ದಾಳಿಯಲ್ಲಿ ಶಿವಮೊಗ್ಗದ ಅಮೂಲ್ಯ ನೀಡಿಕೆದ ಆಟಗಾರ್ತಿ ಬಾರಿ ಸ್ಟ್ರಗಲ್ ನಡೀತಾ ಇದೆ. ಕಾದ್ ನೋಡೋಣ. ನಿರಂತರವಾದಂತಹ ಹೋರಾಟಕ್ಕೆ ಇಲ್ಲಿ ಸೂಪರ್ ಟ್ಯಾಕಲ್. ಮತ್ತೆ ದಾಳಿಯಲ್ಲಿ ಹಂಸಿತ. ಮಂಡ್ಯ ಮ್ಯಾಚ್ ಇದ್ರೆ ಸಾಕು ಗ್ರೌಂಡ್ ಒಳಕ್ಕೆ ಬಂದ್ಬಿಡ್ತಾರಪ್ಪ. ಯಾರಿಗೆ ಹೇಳೋಣ? ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಸಕ್ಕರೆ ನಾಡು ಮಂಡ್ಯ ತಂಡಕ್ಕೆ ಈ ಬಾರಿ. ಶಿವಮೊಗ್ಗದ ಜರ್ಸಿ ನಂಬರ್ 7 ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಅಫಿಷಿಯಲ್ ಟೈಮ್ ಔಟ್. ದಾವಣಗೆರೆ ವರ್ಸಸ್ ಹಾವೇರಿ. ವೋಟಿಂಗ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ದಾವಣಗೆರೆ ವಿರುದ್ಧ ಹಾವೇರಿ 2 ಪಂದ್ಯಗಳಿಗಿಂತ ಮೊದಲು. ಸೆಕೆಂಡ್ ಕಾಲ್ ತುಮಕೂರು ವರ್ಸಸ್ ಮಂಡ್ಯ, ಕೋಲಾರ ವರ್ಸಸ್ ಬ್ಯಾಂಗ್ಳೂರ್ ಅರ್ಬನ್. 2ನೇ ಕರೆ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ರಾಜ್ಯ ಮೈಸೂರು ಕಬಡ್ಡಿ ಸಂಸ್ಥೆ ರಾಜ್ಯಾಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಅವರು ಆಗಮಿಸಿದರೆ ಅವರಿಗೆ KS ಪುಟ್ಟಣ್ಣಯ್ಯ ಕಪ್ 2025 ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಕಣ 2ರಲ್ಲಿ ಕ್ವಾರ್ಟರ್ ಫೈನಲ್ ಶುರುವಾಗಿದೆ. ಮೊದಲೇ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಮಂಡ್ಯ 12, ಶಿವಮೊಗ್ಗ 7. 12-7 ಇನ್ ಫೇವರ್ ಆಫ್ ಮಂಡ್ಯ. ಟೂ ಟೆಸ್ಟ್ ನ ಪ್ರಯತ್ನ ಸಕ್ಸಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದಾರೆ ಪ್ಲೇಯರು. ಇನ್ನು ಕಾದ್ ನೋಡೋಣ ಫೈನಲ್ ಅಂಪೈರ್ ಡಿಸಿಷನ್. ಎಸ್, 1 ಪಾಯಿಂಟ್ ನ ಪಡ್ಕೊಳ್ತಾರೆ. ಸ್ಕೋರ್ ಆಗಿದೆ 2-0 ವಿಜಯಪುರ. ಹದಿಮೂರು-7. ಸಂದೀಪ್ ಸರ್. ಮಂಡ್ಯ 13, ಶಿವಮೊಗ್ಗ 7. ಇದೀಗ ಅಖಾಡಕ್ಕೆ ಜರ್ಸಿ ನಂಬರ್ 10 ಹಾಸನ ಪರವಾಗಿ ಬೋನಸ್ನ ಪ್ರಯತ್ನ. ಬೋನಸ್ ಆನ್ ಆಗಿದೆ. ಥರ್ಡ್ ರೈಡ್ ಶಿವಮೊಗ್ಗ ತಂಡಕ್ಕೆ ಡೂ ಆರ್ ಡೈ. ಬೋನಸ್ ಪಾಯಿಂಟ್ ಮಾಡು ಇಲ್ಲವೇ ಮಡಿ ಡಿಸೈಡರ್ ನಲ್ಲಿ ಶಿವಮೊಗ್ಗ ತಂಡದ ಆಟಗಾರ್ತಿ ಬಾರಿ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ಕಿಕ್ ಮಾಡೋ ಪ್ರಯತ್ನ ಇಲ್ಲಿ ಜರ್ಸಿ ನಂಬರ್ 12ರಿಂದ. 13-9 ಇನ್ ಫೇವರ್ ಆಫ್ ಮಂಡ್ಯ. ದಾಳಿಯಲ್ಲಿ ಹಂಸಿತ ಈ ಬಾರಿ ಆಂಕಲ್ ಅನ್ನು ಪ್ರಯತ್ನಿಸ್ತಾ ಇದ್ದಾರೆ. ಮಲ್ಟಿಪಲ್ ರೈಟ್ ಪಾಯಿಂಟ್. ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಕೈಗಳನ್ನ ಬಂಧಿಸ್ಕೊಂಡಿದ್ರೆ ಈ ಟ್ಯಾಕಲ್ ಯಶಸ್ವಿ ಆಗ್ತಾ ಇತ್ತು. ಆದ್ರೆ ಹಂಸಿತ ಕ್ವಿಕ್ ಆಗಿ ಇಲ್ಲಿ ಮಿಡ್ ಲೈನ್ ಅನ್ನ ರೀಚ್ ಆಗಿದ್ದಾರೆ. 15-9 ದಾಳಿಯಲ್ಲಿ ಅಮೂಲ್ಯ ಶಿವಮೊಗ್ಗದ ಸ್ಟಾರ್ ಪ್ಲೇಯರ್, ಮಂಡ್ಯದ 7 ಆಟಗಾರ್ತರ ನಡುವೆ ರೈಟ್ ರೈಡರ್. ಈ ಒಂದು ಸಂದರ್ಭದಲ್ಲಿ ಹ್ಯಾಂಡ್ ಟಚ್ಗೆ ಪ್ರಯತ್ನ ಕಾದ್ ನೋಡಬೇಕಾಗಿದೆ.
ಅದ್ಭುತವಾದ ಡ್ಯಾಶ್ ಹಂಸಿತಾ ಮತ್ತೊಂದು ಪಾಯಿಂಟ್ ಪಡ್ಕೊಳ್ತಾರೆ ಇಲ್ಲಿ. ಮಾಮೂಲಿ ಕಬಡ್ಡಿ ದಿನ ಮಂಡ್ಯ ವಿಸಿಪರ ಮುಂದೇನು ಮಾಡ್ಬೇಕಾಗಿಲ್ಲ. 16-10 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಅಮೂಲ್ಯ ನಿರಂತರವಾಗಿ ಶಿವಮೊಗ್ಗ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 16-11 ಇನ್ ಫೇವರ್ ಆಫ್ ಮಂಡ್ಯ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ KR ಶಂಕರ್ ಕೀಲರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಜರ್ಸಿ ನಂಬರ್ 12 ರೈಡ್ ನಲ್ಲಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ತಂಡಗಳು ಮ್ಯಾಚ್ ಮುಗಿದಿರುವ ಬಾಲಕಿಯರ ತಂಡಗಳು ಊಟಕ್ಕೆ ಹೋಗಬಹುದು. ಸಂಜೆ ಗರ್ಲ್ಸ್ ಸೆಕ್ಷನ್ ಮ್ಯಾಚ್ ಸಂಜೆ 3:30 ಎಕ್ಸಾಕ್ಟ್ ಇಲ್ಲಿ ಇರಬೇಕು. ವಾರ್ಮ್ ಅಪ್ ಮಾಡಿ ರೆಡಿ ಆಗಿರ್ಬೇಕು. ಬಾಲಕಿಯರ ತಂಡದ ಕೋಚ್ ಮ್ಯಾನೇಜರ್ ಸಂಜೆ 3:30 ರೆಡಿ ಇರಬೇಕು. 4 ತಂಡಗಳು ಸೆಮಿಫೈನಲ್ ಅಂತ ತಲುಪುವಂತ 3 ಮತ್ತೆ ತಲುಪುವಂತ ತಂಡ ಸೇರಿ 4 ತಂಡಗಳು 3:30 ಸರಿಯಾಗಿರ್ಬೇಕು. ನಂದೀಶ್ ಎಲ್ಲಿದೆ? ಅಫಿಷಿಯಲ್ಸ್ಗೆ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ. ನಂದೀಶ್. ಮಂಡ್ಯ ವರ್ಸಸ್ ಶಿವಮೊಗ್ಗ ಬಾಲಕಿಯರ ಭಾಗದ ಮಾಡು ಇಲ್ಲವೇ ಮಡಿ ಪಂದ್ಯ. ಹಾಫ್ ಟೈಮ್ ಸ್ಕೋರ್ 16-11 ಇನ್ ಫೇವರ್ ಆಫ್ ಮಂಡ್ಯ. ಈ ಬಾರಿ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಒಂದೊಳ್ಳೆ ಟ್ಯಾಕಲ್ ಅಮೂಲ್ಯ ಅವರಿಂದ ಆಂಕಲ್ ಹೋಗಿ ಬಂತು. ಸಹ ಆಟಗಾರ್ತಿಯರು ಸಹ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡ್ತಾ ಇದ್ದಾರೆ. ಸರ್ ಮೆಡಿಕಲ್ ಟೀಮ್ ಬರಬೇಕು ಇಲ್ಲಿ ಅಂಕಣ 2ಕ್ಕೆ. ಹದಿನಾರು 12 ಮಂಡ್ಯ ತಂಡದ ಪರವಾಗಿ ದಾಳಿಯಲ್ಲಿ ಮನ್ವಿತಾ. 5 ಆಟಗಾರ್ತಿಯರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಈ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಡೂ ಆರ್ ಡೈ ರೈಡ್ ನ ತಗೊಂಡಿದ್ದಾರೆ. ಸೂಪರ್ ಟ್ಯಾಕಲ್ ಆಗೋ ಚಾನ್ಸಸ್. ಮತ್ತೊಮ್ಮೆ ಮತ್ತೆ 2 ಪಾಯಿಂಟ್ ನ ಬಾಚಿಕೊಳ್ತಾರೆ ಇಲ್ಲಿ ಹಾಸನ ತಂಡ. ಇದೀಗ ಸ್ಕೋರ್ ಆಗಿದೆ 16-12 ಅಮೂಲ್ಯ ಶಿವಮೊಗ್ಗದ ಸ್ಟಾರ್ ಪ್ಲೇಯರ್. ಎತ್ತರದ ನಿಲುವಿನ ಆಟಗಾರ್ತಿ ತನ್ನ ಹೈಟ್ ಅನ್ನಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಡಿಫೆನ್ಸ್ ಹಾಗೂ ರೈಡ್ 2 ವಿಭಾಗದಲ್ಲಿ ಅಂಕವನ್ನು ಪಡ್ಕೊಳ್ತಾ ಇದ್ದಾಳೆ. 16-13 ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಒಬ್ಬ ಹೈ ವೋಲ್ಟೇಜ್ ಪಂದ್ಯ. ಮತ್ತೊಂದು ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಇಲ್ಲಿ ಹಾಸನ ತಂಡಕ್ಕೆ. ಬೋನಸ್ ಅಂಕದ ಸರ್ಪರ್ ಆಗ್ತಾ ಇದೆ ಮಂಡ್ಯ ತಂಡಕ್ಕೆ. 17-13 ಮಂಡ್ಯ ತಂಡದ ಪರವಾಗಿ ದಾಳಿಯಲ್ಲಿ ಶಿವಮೊಗ್ಗ ತಂಡದ ಅಮೂಲ್ಯ. ಎತ್ತರದ ನಿಲುವಿನ ಆಟಗಾರ್ತಿ. ಹದಿನೇಳು 13 ಉತ್ತಮವಾದಂತಹ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಶ್ರಾವ್ಯ ಅವರಿಂದ
ಒಂದೊಳ್ಳೆ ಟ್ಯಾಕಲ್ ನ ಪ್ರಯತ್ನ ಇತ್ತು. ಆಟಗಾರ್ತಿಯರು ಸಹ ಅಷ್ಟೇ ಕ್ವಿಕ್ ಆಗಿ ಸಪೋರ್ಟ್ ನೀಡಿದ್ದಾರೆ. ಹದಿನೇಳು 14 ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಮೂಲ್ಯ. ದಾಳಿಯಲ್ಲಿ ಮಂಡ್ಯದ ಜರ್ಸಿ ನಂಬರ್ 9 ಮಂಡ್ಯ ವರ್ಸಸ್ ಶಿವಮೊಗ್ಗ. ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು. ಬೇಡವಾದಂತ ಒಂದು ಡಿಫೆನ್ಸ್ಗೆ ಮುಂದಾಗಿ ಇಲ್ಲಿ ಒಂದು ಟಚ್ ಪಾಯಿಂಟ್. ತುಮಕೂರು ವಿರುದ್ಧ ಮಂಡ್ಯ, ಕೋಲಾರ ವಿರುದ್ಧ ಬೆಂಗಳೂರು. 4 ತಂಡಗಳಿರುವ ಅಂತಿಮ ಕರೆ.